ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರಿಗೆ ಮಾರ್ಚ್ 2026ರ ಮಾಸ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ಹೇಗಿರಲಿದೆ, ಯಾವೆಲ್ಲ ಅವಕಾಶಗಳಿದೆ, ಸವಾಲುಗಳೇನು, ಜೊತೆಗೆ ಯಾವೆಲ್ಲ ಪ್ರಮುಖ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು, ಬನ್ನಿ ಇದೆಲ್ಲದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಸರಿ, ಈ ತಿಂಗಳ ಭವಿಷ್ಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಒಂದು ಒಟ್ಟಾರೆ ನೋಟ ನೋಡೋಣ. ಆಮೇಲೆ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ, ಕುಟುಂಬ ಸಂಬಂಧಗಳು, ಆರೋಗ್ಯ, ಪ್ರಯಾಣ, ಹೀಗೆ ಪ್ರತಿಯೊಂದು ವಿಷಯವನ್ನು ನೋಡೋಣ. ಕೊನೆಗೆ ಕೆಲವು ಪ್ರಮುಖ ಸಲಹೆಗಳು ಮತ್ತು ಪರಿಹಾರಗಳ ಬಗ್ಗೆನೂ ಮಾತಾಡೋಣ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲಿಗೆ ಮಾರ್ಚ್ ತಿಂಗಳ ಒಟ್ಟಾರೆ ಚಿತ್ರಣ. ಮಾರ್ಚ್ 2026 ಮಕರ ರಾಶಿಯವರ ಪಾಲಿಗೆ ಇದೊಂದು ತುಂಬಾನೇ ಮಹತ್ವದ ತಿಂಗಳು ಅಂತಾನೇ ಹೇಳ್ಬಹುದು. ಯಾಕಂದ್ರೆ ಇದೊಂದು ಸಕಾರಾತ್ಮಕ ಬದಲಾವಣೆಗಳ ತಿಂಗಳು. ಹಾಗಾದ್ರೆ ಈ ತಿಂಗಳು ತರಲಿರುವ ಶುಭ ಸೂಚನೆಗಳು ಯಾವುವು ಅಂತ ನೋಡೋಣ. ನೋಡಿ, ಈ ತಿಂಗಳ ಮೂಲ ಮಂತ್ರವೇ ಇದು. ಅಂದ್ರೆ ಕಳೆದ ಕೆಲವು ಸಮಯದಿಂದ ಅಯ್ಯೋ ಏನು ಮುಂದೆ ಹೋಗ್ತಿಲ್ವಲ್ಲ, ಎಲ್ಲವೂ ನಿಂತು ಹೋದ ಹಾಗೆ ಇದೆ ಅಂತ ಅನ್ನಿಸಿರಬಹುದು. ಆದರೆ ಚಿಂತೆ ಬೇಡ, ಈಗ ಕಾಲ ಬದಲಾಗ್ತಿದೆ. ಎಲ್ಲ ನಿಂತು ಹೋಗಿದ್ದ ಕೆಲಸಗಳಿಗೆ ಹೊಸ ಚೈತನ್ಯ ಸಿಗ್ಲಿದೆ. ಎಲ್ಲವೂ ನಿಧಾನವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಈ ತಿಂಗಳು ಒಂದು ರೀತಿ ಎಲ್ಲಾ ಕಡೆಯಿಂದಲೂ ಒಳ್ಳೆ ಸುಧಾರಣೆಯನ್ನೇ ತರಲಿದೆ. ಉದಾಹರಣೆಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಥಿರತೆ ಬರುತ್ತೆ. ಕುಟುಂಬದಲ್ಲೂ ಕೂಡ ಸಾಮರಸ್ಯ, ತಿಳುವಳಿಕೆ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ಪೆಂಡಿಂಗ್ ಇದ್ದ ಕೆಲಸಗಳೆಲ್ಲ ಯಶಸ್ವಿಯಾಗಿ ಮುಗಿಯುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸ, ಅದು ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಈ ಹೆಚ್ಚಿದ ಆತ್ಮವಿಶ್ವಾಸವೇ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಸರಿ, ಆತ್ಮವಿಶ್ವಾಸ ಹೆಚ್ಚಾದ ಮೇಲೆ ಸಹಜವಾಗಿಯೇ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ಅದರ ಪ್ರಭಾವ ಬೀಳಲೇಬೇಕು ಅಲ್ವಾ? ಖಂಡಿತವಾಗಿಯೂ ಇದು ಬೆಳವಣಿಗೆ ಮತ್ತು ಗೌರವ ತರುವಂಥ ಸಮಯ. ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಇದು ನಿಜಕ್ಕೂ ಒಂದು ಅದ್ಭುತವಾದ ತಿಂಗಳು. ನೀವು ಪಟ್ಟಿರೋ ಕಠಿಣ ಪರಿಶ್ರಮಕ್ಕೆ ಕೇವಲ ಮನ್ನಣೆ ಸಿಗೋದಲ್ಲ, ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಳೆಯೇ ಸುರಿಯಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಕೆಲಸ ಮಾಡೋ ಜಾಗದಲ್ಲಿ ಗೌರವ ಹೆಚ್ಚಾಗುತ್ತೆ. ಪ್ರಮೋಷನ್ ಸಿಗೋ ಸೂಚನೆಗಳೂ ಇವೆ. ಇಷ್ಟೇ ಅಲ್ಲ, ಇಷ್ಟಪಟ್ಟ ಜಾಗಕ್ಕೆ ವರ್ಗಾವಣೆ ಆಗೋ ಸಾಧ್ಯತೆನೂ ಇದೆ. ಇನ್ನು ವ್ಯಾಪಾರ ಮಾಡೋರಿಗೆ ಹೊಸ ಒಪ್ಪಂದಗಳು ಲಾಭ ತಂದುಕೊಡ್ಲಿವೆ. ಹಣಕಾಸಿನ ವಿಚಾರದಲ್ಲಿ ಸ್ಥಿತಿ ಉತ್ತಮವಾಗಿದ್ರೂ ಒಂದು ಮಾತು ನೆನ್ಪಿರ್ಲಿ, ಶಿಸ್ತು ತುಂಬಾನೇ ಮುಖ್ಯ. ಅಂದ್ರೆ ದುಡ್ಡು ಬರುತ್ತಿದೆ ಅಂತ ದುಡುಕಿ ಹೂಡಿಕೆ ಮಾಡೋದು, ಆತುರದ ನಿರ್ಧಾರ ತಗೊಳ್ಳೋದು ಬೇಡ. ಅನುಭವಿಗಳ ಸಲಹೆ ಪಡೆದು ಉಳಿತಾಯದ ಕಡೆ ಗಮನ ಕೊಡಿ. ಖರ್ಚುಗಳ ಮೇಲೆ ಸ್ವಲ್ಪ ಹಿಡಿತ ಸಾಧಿಸಿದ್ರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಭದ್ರತೆ ಖಂಡಿತ ಸಿಗುತ್ತೆ. ವೃತ್ತಿ ಜೀವನದಲ್ಲಿನ ಯಶಸ್ಸು ಸಹಜವಾಗಿಯೇ ನಮ್ಮ ವೈಯಕ್ತಿಕ ಜೀವನದ ಮೇಲೂ ಒಳ್ಳೆ ಪ್ರಭಾವ ಬೀರುತ್ತೆ. ಈಗ ಕುಟುಂಬ ಮತ್ತು ಸಂಬಂಧಗಳ ಕಡೆ ಗಮನ ಹರಿಸೋಣ. ಈ ತಿಂಗಳು ಅಲ್ಲಿ ಬೆಂಬಲ ಮತ್ತು ಸಂತೋಷದ ಕ್ಷಣಗಳು ಹೇಗೆ ಸಿಗಲಿವೆ ಅಂತ ನೋಡೋಣ. ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ನೆಮ್ಮದಿ, ಸಮಾಧಾನ ನೆಲೆಸಲಿದೆ. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಇದ್ರೆ ಅದೆಲ್ಲ ಬಗೆಹರಿದು ಹೋಗುತ್ತೆ. ಎಲ್ಲರ ನಡುವೆ ಪ್ರೀತಿ, ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಸ್ನೇಹಿತರು ಮತ್ತೆ ಸಂಬಂಧಿಕರು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಇದು ಇನ್ನಷ್ಟು ಧೈರ್ಯ ಕೊಡುತ್ತೆ. ಬಹುಶಃ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ಕೂಡ ಶುರುವಾಗಬಹುದು. ದೂರದಲ್ಲಿರೋ ಮಕ್ಕಳ ಕಡೆಯಿಂದನೂ ಒಳ್ಳೆ ಸುದ್ದಿ ಕೇಳಿಬರ್ಲಿದೆ. ಆದರೆ ಇಲ್ಲಿ ಒಂದು ಸಣ್ಣ ಕಿವಿಮಾತು. ಸಂಬಂಧಗಳ ವಿಚಾರದಲ್ಲಿ ಮಾತು ತುಂಬಾನೇ ಮುಖ್ಯ ಅಲ್ವಾ? ಮಾತನಾಡುವ ಮೊದಲು ಒಂದು ಕ್ಷಣ ಯೋಚಿಸಿ. ಯಾಕಂದ್ರೆ ಸುಳ್ಳು ಭರವಸೆಗಳು ಅಥವಾ ಉಳಿಸಿಕೊಳ್ಳಲಾಗದ ಮಾತುಗಳು ಪ್ರೀತಿಪಾತ್ರರ ಜೊತೆ ತಪ್ಪು ತಿಳಿವಳಿಕೆಗೆ ಕಾರಣವಾಗಬಹುದು. ಕೊಟ್ಟ ಮಾತನ್ನು ಉಳಿಸಿಕೊಂಡರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಸರಿ, ವೃತ್ತಿ, ಕುಟುಂಬ ಎಲ್ಲವೂ ಚೆನ್ನಾಗಿದೆ. ಈಗ ನಮ್ಮ ಗಮನವನ್ನು ಆರೋಗ್ಯ ಮತ್ತು ಪ್ರಯಾಣದ ಕಡೆಗೆ ತಿರುಗಿಸೋಣ. ಈ ವಿಚಾರದಲ್ಲಿ ಸ್ವಲ್ಪ ಕಾಳಜಿ, ಸ್ವಲ್ಪ ಜಾಗರೂಕತೆ ವಹಿಸಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಇದೊಂದು ರೀತಿ ಮಿಶ್ರ ಫಲಿತಾಂಶಗಳ ತಿಂಗಳು. ಅಂದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಏನೂ ಇರೋದಿಲ್ಲ, ಆದ್ರೂ ಸಣ್ಣ ಪುಟ್ಟ ತೊಂದರೆಗಳನ್ನ ಕಡೆಗಣಿಸೋದು ಬೇಡ. ಉದಾಹರಣೆಗೆ ತಲೆನೋವು, ಆಯಾಸ ಅಥವಾ ಕುತ್ತಿಗೆ ನೋವು ಹೀಗೇನಾದ್ರೂ ಬಂದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ತಕ್ಷಣ ಗಮನ ಹರಿಸೋದು ಒಳ್ಳೇದು. ಹಾಗಾದ್ರೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ? ತುಂಬಾ ಸರಳ. ಕೇವಲ 3 ಹಂತಗಳು. 1. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು. 2. ಚೆನ್ನಾಗಿ ನಿದ್ದೆ ಮಾಡೋದು. 3. ಹಗುರವಾದ ವ್ಯಾಯಾಮ. ಈ 3 ಸರಳ ಅಭ್ಯಾಸಗಳು ಈ ತಿಂಗಳು ಒಂದು ರೀತಿ ಆರೋಗ್ಯದ ರಕ್ಷಾ ಕವಚದ ಹಾಗೆ ಕೆಲಸ ಮಾಡ್ತವೆ. ಇನ್ನು ಪ್ರಯಾಣದ ವಿಷಯಕ್ಕೆ ಬಂದ್ರೆ ಈ ತಿಂಗಳು ಅನಗತ್ಯ ಪ್ರವಾಸಗಳನ್ನ ಸ್ವಲ್ಪ ಮುಂದೂರ್ದಿದ್ರೆ ಒಳ್ಳೆಯದು. ಒಂದು ವೇಳೆ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ 2 ವಿಷಯಗಳ ಬಗ್ಗೆ ಗಮನ ಇರ್ಲಿ. 1. ವಾಹನದ ವೇಗ, ಇನ್ನೊಂದು ನಿಮ್ಮ ಜೊತೆ ಇರಬೇಕಾದ ದಾಖಲೆಗಳು. ಇವೆರಡರ ಬಗ್ಗೆ ಜಾಗರೂಕರಾಗಿರಿ.
ಹಾಗಾದ್ರೆ ಈ ಇಡೀ ತಿಂಗಳನ್ನು ಯಶಸ್ವಿಯಾಗಿ ಕಳೆಯಲು ಕೆಲವು ಪ್ರಮುಖ ಸಲಹೆಗಳನ್ನು ನೋಡೋಣ. ಅಂದ್ರೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಅಂತ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರ ಬೇಡ. ಭಾವನೆಗಳ ಆಧಾರದ ಮೇಲೆ ತಕ್ಷಣಕ್ಕೆ ನಿರ್ಧಾರಕ್ಕೆ ಬರೋದಕ್ಕಿಂತ ಚೆನ್ನಾಗಿ ಯೋಚನೆ ಮಾಡಿ. ಸಾಧ್ಯವಾದರೆ ಕುಟುಂಬದವರ ಜೊತೆ ಸಮಾಲೋಚನೆ ಮಾಡಿ. ಹೀಗೆ ದೃಢ ಚಿಂತನೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಖಂಡಿತ ಯಶಸ್ಸನ್ನು ತಂದುಕೊಡುತ್ತವೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಈ ತಿಂಗಳು ಏಕಾಗ್ರತೆಯಿಂದ ಓದಿನ ಕಡೆ ಗಮನ ಕೊಟ್ರೆ ಒಳ್ಳೆದು. ಓದನ ಮುಂದೂಡುವ ಅಭ್ಯಾಸವನ್ನ ಬಿಟ್ಬಿಡಿ. ಬದಲಿಗೆ ಸಣ್ಣ ಗುರಿಗಳನ್ನ ಇಟ್ಟುಕೊಂಡು ಆಗಾಗ ಸಣ್ಣ ವಿರಾಮಗಳನ್ನು ತೆಗೆದುಕೊಂಡು ಓದಿದ್ರೆ ಫಲಿತಾಂಶ ಖಂಡಿತವಾಗಿಯೂ ಅದ್ಭುತವಾಗಿರುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ತಿಂಗಳ ಧನಾತ್ಮಕ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಲು ಮತ್ತು ಸಣ್ಣಪುಟ್ಟ ಅಡೆತಡೆಗಳೇನಾದರೂ ಇದ್ರೆ ಅವನ್ನು ನಿವಾರಿಸಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ನೋಡೋಣ. ಇಲ್ಲಿ ಸೂಚಿಸಿರುವುದು ತುಂಬನೇ ಸರಳವಾದ ಪರಿಹಾರಗಳು. ಮೊದಲನೇದಾಗಿ ಸೂರ್ಯಪೂಜೆ ಮಾಡೋದು ಮತ್ತು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡೋದು. ಎರಡನೆಯದಾಗಿ ಶ್ರೀ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸೋದು. ಮೂರನೇದಾಗಿ ಪ್ರತಿ ಶನಿವಾರ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡೋದು. ಕೊನೆಯದಾಗಿ ಇದಾದ ನಂತರ ಬಡವರಿಗೆ ಎಣ್ಣೆಯಲ್ಲಿ ಕರಿದ ಪೂರಿಗಳನ್ನು ದಾನ ಮಾಡೋದು. ಇವು ಮನಸ್ಸಿಗೆ ಶಾಂತಿ ನೀಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಾರ್ಚ್ ತಿಂಗಳು ಮಕರ ರಾಶಿಯವರ ಜೀವನದಲ್ಲಿ ಅವಕಾಶ, ಪ್ರಗತಿ ಮತ್ತು ಹೊಸ ಆತ್ಮವಿಶ್ವಾಸವನ್ನು ತರಲಿದೆ. ಹಾಗಾದ್ರೆ ಈ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನು ಬಳಸಿಕೊಂಡು ಮುನ್ನಡೆಯಲು ಸಿದ್ಧವಾಗಬೇಕಿದೆ ಅಲ್ವಾ? ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಈ ತಿಂಗಳು ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಹಾರೈಸ್ತಾ ಇವತ್ತಿನ ಈ ವಿವರಣೆಯನ್ನು ಮುಗಿಸ್ತಿದ್ದೇವೆ. ಧನ್ಯವಾದಗಳು.